ಅದು ಏನೊಂದು ಬಿಹೇವಿಯರಲ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರು ಮನೆಯಿಂದ ತಂದೆ ತಾಯಿಯವ್ರನ್ನ ಹೊರಗಡೆ ಹೋಗ್ತಾರೆ, ಅವ್ರು ಉಳ್ಕೊಳ್ಳೋ ಜಾಗ ಇರೋಲ್ಲ, ಎಲ್ಲೋ ಒಂದು ಕಡೆ ಕಮ್ಯುನಿಟಿಯಲ್ಲಿ ರೋಡಲ್ಲಿ ಹೋಗಿ ಭಿಕ್ಷೆ ಬೇಡಿ ಏನೋ ಮಾಡಬಹುದು. ಈ ಥರ ಗೌರ್ಮೆಂಟ್ ಜಾಸ್ತಿ ಒಂದು ಇನಿಷಿಯೇಟಿವ್ ಅದನ್ನು ಸ್ಟಾರ್ಟ್ ಮಾಡಿದ್ದು ಒಬ್ಬರು MSW ಸ್ಟೂಡೆಂಟ್ ಫ್ರಮ್ ತಮಿಳ್ನಾಡು. ಈಸ್ ದಿ ಆ ಟೈಮ್ ಸ್ಟೂಡೆಂಟು, ನೌ ಈಸ್ ದಿ ಡೆಪ್ಯೂಟಿ ಡೈರೆಕ್ಟರ್ ಫಾರ್ ದಿಸ್ NIST ಟ್ರಾನ್ಸ್ಜೆಂಡರ್ ಪ್ರಾಜೆಕ್ಟ್. ಅವರು ಪರ್ಮಿಷನ್ ಕೊಟ್ಟಿರೋದಕ್ಕೆ, ಹಂಗಾಗಿ ನಾನು ವಿತ್ ಕೊಲಾಬರೇಷನ್ ಫ್ರಮ್ NIST ಅಂತ ಐ ಆಮ್ ಥ್ಯಾಂಕ್ಫುಲ್ ಟು ಡಾಕ್ಟರ್ ಗಿರಿರಾಜ್ ಈಸ್ ಎ MSW ಗ್ರಾಜ್ಯುಯೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಹ್ಯಾವ್ ದ ವೈಡ್ ಓಪನಿಂಗ್ಸ್. ಸೊ ಅದೊಂದು ಟ್ರಾನ್ಸ್ಜೆಂಡರ್ ಪ್ರಾಜೆಕ್ಟ್. ನಾವು ಇಷ್ಟಪಡುವಂತ ವ್ಯಕ್ತಿನ ನಾವು ಇಷ್ಟಪಟ್ಟು ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿದ್ರು ನಿಮ್ಮ ಕಾನೂನು ಹೇಳುತ್ತೆ ಓನ್ಲಿ ಸೆಕ್ಸುವಲ್ ಪ್ರೆಷರ್ ಏನಕ್ಕಿದೆ, ಸಂತಾನೋತ್ಪತ್ತಿಗೋಸ್ಕರ ಇದೆ ಅಂದ್ರೆ ಮಾತ್ರ ಅದು ಲೀಗಲೈಸ್ ಆಗಿರುವಾಗ ಎಲ್ಲಿದೆ ಸಮಾನತೆ ಅಂತ ನಾವು ಪ್ರಶ್ನಿಸಿದಾಗ 2006 ನಾವು ಪೆಟಿಷನ್ ಹಾಕಿ ಕೇಸ್ ಹಾಕ್ತೀವಿ. 2009 ಡೆಲ್ಲಿ ಹೈಕೋರ್ಟ್ ಒಂದು, ಸರ್ವೋಚ್ಚ ನ್ಯಾಯಾಲಯ ಬಂದ್ಬಿಟ್ಟು ಹೈಕೋರ್ಟ್ ಬಂದ್ಬಿಟ್ಟು ಒಂದು ತೀರ್ಪನ್ನ ಕೊಡುತ್ತೆ. ಆ ತಿದ್ದುಪಡಿ ಮಾಡುತ್ತೆ IPC 377